ನಮಸ್ಕಾರ ವಿದ್ಯಾರ್ಥಿಗಳೇ, ಎಜುಬಡ್ಡಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡೋ ಅವರಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಸರ್, ನಮಗೆ ಫಸ್ಟ್ ರೌಂಡ್ ಅಲ್ಲೂ ಸೀಟ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿದ್ರು ಆ ಕಾಲೇಜ್ ಚೆನ್ನಾಗಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಚೆನ್ನಾಗಿ ಸಿಗುತ್ತಾ, ನಮಗೆ ಸೀಟ್ ಅಲೋಕೇಟ್ ಆಗುತ್ತಾ ಅಂತ. ಅದಕ್ಕೆ ಸಮ್ ಫ್ಯಾಕ್ಟರ್ಸ್ ಇದೆ, ಅದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಅನ್ಫಿಲ್ಡ್ ಸೀಟ್ಸ್ ಆಫ್ ಫಸ್ಟ್ ರೌಂಡ್. ಅಂದ್ರೆ ಇವಾಗ ಫಸ್ಟ್ ರೌಂಡ್ ಮುಗಿದಿದೆ. ಫಸ್ಟ್ ರೌಂಡ್ ನಲ್ಲಿ ಯಾರಿಗ್ಯಾರಿಗೆ ಸೀಟ್ ಅಲೋಕೇಟ್ ಆಗಿದೆ ಅವರು ಕಾಲೇಜ್ ಇಷ್ಟ ಆದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಮುಂದಿನ ಪ್ರಾಸೆಸ್ ಆದ ಅಡ್ಮಿಷನ್ ಅನ್ನು ಮಾಡ್ಕೊಂತಾರೆ. ಬಟ್ ಕೆಲವೊಬ್ರು ಇರ್ತಾರೆ, ಅವರು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿರಲ್ಲ, ಆದ್ದರಿಂದ ಅವರಿಗೆ ಸೀಟ್ ಅಲೋಕೇಟ್ ಆಗಿರಲ್ಲ. ಸೀಟ್ ಅಲೋಕೇಟ್ ಆಗಿದ್ರು ಅವರಿಗೆ ಇಷ್ಟ ಆಗಿರಲ್ಲ ಅದು, ಅದಕ್ಕಾಗಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ. ಸೀಟ್ಗಳು ಅನ್ಫಿಲ್ಡ್ ಸೀಟ್ಗಳಾಗಿರುತ್ತವೆ, ಅದನ್ನು ನೆಕ್ಸ್ಟ್ ರೌಂಡ್ಗೆ ಮುಂದೂಡಲಾಗುತ್ತದೆ. ಈ ಖಾಲಿ ಇರುವ ಸೀಟ್ಗಳು ಸೆಕೆಂಡ್ ರೌಂಡ್ ನಲ್ಲಿ ಕಾಲೇಜಿನ ಕಟ್ ಆಫ್ ನ ಪ್ರಕಾರ ಸೆಕೆಂಡ್ ರೌಂಡ್ ನಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಅಲೋಕೇಟ್ ಆಗುತ್ತೆ. ಮತ್ತು ಸೆಕೆಂಡ್ ಫ್ಯಾಕ್ಟರ್, ಚಾಯ್ಸ್ 3 ಸೀಟ್ಸ್ ಆಫ್ ಫಸ್ಟ್ ರೌಂಡ್. ಅಂದ್ರೆ ಈಗ ಫಸ್ಟ್ ರೌಂಡ್ ನಲ್ಲಿ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳು ಯಾವುದೋ ಒಂದು ಕಾರಣದಿಂದ ಅವರಿಗೆ ಕಾಲೇಜ್ ಇಷ್ಟ ಆಗದೆ ಇರಬಹುದು, ಅಥವಾ ಕಾಲೇಜ್ ತುಂಬಾ ದೂರ ಇರಬಹುದು. ಬೇಸಿಕಲಿ ಅವರಿಗೆ ಕಾಲೇಜ್ ಇಷ್ಟ ಇರಲ್ಲ, ಅಥವಾ ಕಾಲೇಜನ್ನು ರೀಚ್ ಔಟ್ ಆಗಕ್ಕೆ ಆಗ್ತಿರಲ್ಲ. ಆದ್ದರಿಂದ ಅವರು ಅಥವಾ ಸೀಟ್ ಅಲೋಕೇಟ್ ಆಗಿರಲ್ಲ, ಅಥವಾ ಅವರು ಆಪ್ಷನ್ ಎಂಟ್ರಿ ಪ್ರಾಪರ್ ಆಗಿ ಮಾಡಿರಲ್ಲ. ಆದ್ದರಿಂದ ಫಸ್ಟ್ ರೌಂಡ್ ನಲ್ಲಿ ಅಲೋಕೇಟ್ ಆಗಿರೋ ಸೀಟ್ ನ ಬಿಟ್ಟು ಅವರು ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ತಾರೆ. ಅಂತಹ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಅಲೋಕೇಟ್ ಆಗಿರುವ ಕಾಲೇಜುಗಳು ಸೆಕೆಂಡ್ ರೌಂಡ್ಗೆ ಮುಂದೂಡಲಾಗುತ್ತದೆ. ಅಲ್ಲಿಯೂ ಸಹ ಕಟ್ ಆಫ್ ನ ಮೇಲೆ ಸೆಕೆಂಡ್ ರೌಂಡ್ ನಲ್ಲಿ ಚಾಯ್ಸ್ 2 ಮಾಡಿದ ವಿದ್ಯಾರ್ಥಿಗಳು ಸೀಟ್ ಅನ್ನು ಪಡೆಯಬಹುದಾಗಿರುತ್ತದೆ. ಚಾಯ್ಸ್ 4 ಸೀಟ್ಸ್ ಆಫ್ ಫಸ್ಟ್ ರೌಂಡ್. ಈ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಅಂದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗಳು ಈ ಕೌನ್ಸೆಲಿಂಗ್ ಇಂದಾನೇ ಎಕ್ಸಿಟ್ ಆಗಿರ್ತಾರೆ. ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಅವರು ಮ್ಯಾನೇಜ್ಮೆಂಟ್ ಹೋಗ್ಬೇಕಂತ ಅನ್ಕೊಂಡಿರ್ಬೋದು, ಅಥವಾ ಅವ್ರಿಗೆ ಕೆಲವೊಂದು ವಿದ್ಯಾರ್ಥಿಗಳು ನೀಟ್ ಮತ್ತು ಸಿಇಟಿ ಎರಡೂ ಬರೆದಿರುವುದರಿಂದ ಬೇರೆ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ಇಂಜಿನಿಯರಿಂಗ್ ಅನ್ನು ಬಿಟ್ಟು ನೀಟ್ಗೆ ಹೋಗಿರ್ಬೋದು. ಅಂತ ವಿದ್ಯಾರ್ಥಿಗಳು ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ರೌಂಡ್ ನಲ್ಲಿ ಸಿಕ್ಕಿರುವ ಕಾಲೇಜನ್ನು ಬಿಟ್ಟು ಮತ್ತು ಕೌನ್ಸೆಲಿಂಗ್ ನಿಂದ ಹೊರಗಡೆ ಹೋಗಲು ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡ್ತಾರೆ. ಈ ಸೀಟ್ಗಳು ಸಹ ಸೆಕೆಂಡ್ ರೌಂಡ್ಗೆ ಮುಂದೂಡಲಾಗುತ್ತದೆ. ಫ್ಯಾಕ್ಟರ್ 4, ಎಕ್ಸರ್ಸೈಸ್ಡ್ ಚಾಯ್ಸ್ 1 ಇನ್ ಫಸ್ಟ್ ರೌಂಡ್ ಬಟ್ ಫೇಲ್ಡ್ ಟು ಮೇಕ್ ಪೇಮೆಂಟ್ ಆರ್ ನಾಟ್ ಜಾಯಿನ್ ದ ಕಾಲೇಜ್. ಕೆಲವೊಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ನಲ್ಲಿ ಸೀಟ್ ಅಲೋಕೇಟ್ ಆಗಿರುತ್ತದೆ, ಕಾಲೇಜು ಸಹ ಇಷ್ಟ ಆಗಿರುತ್ತದೆ. ಅವರು ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡ್ತಾರೆ. ಬಟ್ ಅವರು ಮಾಡುವ ಮುಖ್ಯವಾದ ಒಂದು ಮಿಸ್ಟೇಕ್ ಏನಂತಂದ್ರೆ, KCET ಅಲೋಕೇಟ್ ಮಾಡಿರುವ ಇನ್ ಟೈಮ್ ನಲ್ಲಿ ಅಥವಾ ಪರ್ಟಿಕ್ಯುಲರ್ ಲಾಸ್ಟ್ ಡೇಟ್ ಒಳಗಡೆ ಅವರು ಪೇಮೆಂಟ್ ಮಾಡಿರೋಲ್ಲ, ಅಥವಾ ಅವರು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆರ್ ಅಡ್ಮಿಷನ್ ಮಾಡಿರೋಲ್ಲ. ಆದ್ದರಿಂದ ಈ ಫಸ್ಟ್ ರೌಂಡ್ ನಲ್ಲಿ ಸೆಲೆಕ್ಟ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವ ವಿದ್ಯಾರ್ಥಿಗಳು ಸೀಟನ್ನು ಕಳೆದುಕೊಳ್ಳುತ್ತಾರೆ. ಈ ಸೀಟ್ಗಳು ಸಹ ಸೆಕೆಂಡ್ ರೌಂಡ್ಗೆ ಮುಂದೂಡಲಾಗುತ್ತದೆ. ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್. ಕ್ಯಾನ್ಸಲ್ಡ್ ಆರ್ ಸರೆಂಡರ್ ಅಂದ್ರೆ ಯಾವುದೋ ಒಂದು ರೀಸನ್ಗೆ ವಿದ್ಯಾರ್ಥಿಗಳು ಎಲ್ಲ ಪ್ರಾಸೆಸ್ ಅನ್ನು ಮಾಡಿರ್ತಾರೆ. ಈ ಒಂದು ಸ್ಟೆಪ್ ನಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಮತ್ತು ಫೀಸನ್ನು ಕಟ್ತಾರೆ, ಅಡ್ಮಿಷನ್ ಆಗಕ್ಕೆ ಕಾಲೇಜ್ಗೂ ಹೋಗಿ ರಿಪೋರ್ಟನ್ನು ಮಾಡ್ತಾರೆ. ಬಟ್ ಅವರಿಗೆ ಆ ಕಾಲೇಜ್ ಇಷ್ಟ ಆಗಲ್ಲ ಸ್ವಲ್ಪ ದಿನಗಳ ನಂತರ, ಅಥವಾ ಅಡ್ಮಿಷನ್ ಮಾಡಿದ ನಂತರ, ಅಥವಾ ಇನ್ಯಾವುದೇ ಬೇರೆ ರೀಸನ್ ಇರ್ಬೋದು. ಅವರು ನೀಟ್ಗೆ ಜಾಯ್ನ್ ಆಗ್ಬೇಕಂತ ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಳ್ಳೆ ಕಾಲೇಜ್ಗೆ ಹೋಗಕ್ಕೆ ಟ್ರೈ ಮಾಡ್ತಿರ್ಬೋದು. ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, KEA ಆಫೀಸ್ಗೆ ಹೋಗಿ ಅವರಿಗೆ ಫಸ್ಟ್ ರೌಂಡ್ ನಲ್ಲಿ ಸಿಕ್ಕಿರುವ ಸೀಟನ್ನು ಕ್ಯಾನ್ಸಲ್ ಮಾಡಿ ಸರೆಂಡರ್ ಮಾಡಿ ಬರ್ತಾರೆ ಸೀಟನ್ನು. ಅಂದ್ರೆ ಸಿಂಪಲ್, ಕಾಲೇಜ್ ಇಷ್ಟ ಆಗಿರಲ್ಲ ಅವ್ರಿಗೆ, KE ಆಫೀಸಲ್ಲಿ ಹೋಗಿ ಈ ಕಾಲೇಜ್ ನಮಗೆ ಬೇಡ, ನಾವು ಈ ಕಾಲೇಜನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಸಮ್ ಅಮೌಂಟ್ ಆಫ್ ಫೈನ್ಸ್ ಕಟ್ಟಬೇಕಾಗುತ್ತೆ. ನೀವೇನಾದರೂ ಕಾಲೇಜ್ ಸೀಟ್ ಸಿಕ್ಕ ಮೇಲೆ ಅಡ್ಮಿಷನ್ ಮಾಡಿಕೊಂಡು ಎಲ್ಲ ಆದಮೇಲೆ ನಿಮಗೆ ಕಾಲೇಜ್ ಬೇಡ ಅಂತಂದರೆ ನೀವು ಫೈನ್ ಕಟ್ಟಬೇಕಾಗುತ್ತೆ. ಆದ್ದರಿಂದ ನೋಡಿಕೊಂಡು ಚಾಯ್ಸ್ ಸೆಲೆಕ್ಟ್ ಮಾಡಿ. ಈ ಒಂದು ವಿಷಯಕ್ಕೆ ಬರೋದಾದರೆ, ಅಂಥ ವಿದ್ಯಾರ್ಥಿಗಳು KEA ನಲ್ಲಿ ಕಾಲೇಜನ್ನು ಸರೆಂಡರ್ ಮಾಡಿ
ಕೌನ್ಸೆಲಿಂಗ್ ನಿಂದನೇ ಎಕ್ಸಿಟ್ ಆಗ್ತಾರೆ. ಈ ಕ್ಯಾನ್ಸಲ್ ಆಗಿರೋ ಸೀಟುಗಳು ಸಹ ಸೆಕೆಂಡ್ ರೌಂಡ್ಗೆ ಮುಂದೂಡಲಾಗುತ್ತದೆ. ಕ್ಯಾಂಡಿಡೇಟ್ಸ್ allotted seats in first round but fail to exercise their choice within the last date. ಈ ಒಂದು ವಿಷಯ ಎಲ್ಲ ವಿದ್ಯಾರ್ಥಿಗಳು ಅನ್ವಯಿಸುತ್ತದೆ. ಏನಕ್ಕಂದ್ರೆ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡದೇ ಇದ್ರೆ ಅಥವಾ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬಿಟ್ಮೇಲೆ ನೀವು ಯಾವುದೇ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡದೇ ಇದ್ರೆ KCET ಆಪ್ಷನ್ ಎಂಟ್ರಿ ಅಥವಾ KA ಕೌನ್ಸೆಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ. ಇಲ್ಲಿ ಕೊಟ್ಟಿರೋದು ಸಹ ಅದೇ. ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ನಲ್ಲಿ ಕಾಲೇಜ್ ಸಿಕ್ಕಿರುತ್ತೆ, ಬಟ್ ಅವರು ಚಾಯ್ಸ್ ಎಂಟ್ರಿ ಮಾಡೋಕೆ ಯಾವುದೋ ಒಂದು ಕಾರಣದಿಂದ ಅಥವಾ ಅವರಿಗೆ ತಿಳಿಯದೇನೋ ಏನೋ ಗೊತ್ತಿಲ್ಲ, ಅವರು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿರಲ್ಲ. ಅಂತ ವಿದ್ಯಾರ್ಥಿಗಳು ಸೀಟು ಸಹ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಅಲೋಕೇಟ್ ಆಗಿರೋ ಸೀಟ್ಗಳು ಏನ್ ಮಾಡ್ತಾರೆ, ನೆಕ್ಸ್ಟ್ ರೌಂಡ್ಗೆ ಅಲೋಕೇಟ್ ಮಾಡ್ತಾರೆ. ನ್ಯೂಲಿ ಆಡೆಡ್ ಸೀಟ್ಸ್, ಈ ಒಂದು ವಿಷಯಕ್ಕೆ ಬರೋಣ. ನ್ಯೂಲಿ ಆಡೆಡ್ ಸೀಟ್ಸ್ ಅಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ KA ಕಡೆಯಿಂದ ಸಮ್ ಸೆಟ್ ಆಫ್ ಸೀಟ್ಸ್ ಅನ್ನು ಅಲೋಕೇಟ್ ಮಾಡ್ತಾರೆ ಬೇಸ್ಡ್ ಆನ್ ಕಾಲೇಜ್ ಮ್ಯಾಟ್ರಿಕ್ಸ್. ಕೊನೆಯ ಒಂದು ಫ್ಯಾಕ್ಟರ್ ಸೀಟ್ ಕನ್ವರ್ಜೇಷನ್. ಇವಾಗ ಒಬ್ಬ ವಿದ್ಯಾರ್ಥಿಗೆ ಜನರಲ್ ಕ್ಯಾಟಗರಿ ಅವರು ಕನ್ನಡ ಮೀಡಿಯಂ ಕೋಟವನ್ನು ಕ್ಲೈಮ್ ಮಾಡಿ ಕಾಲೇಜನ್ನು ಪಡೆದುಕೊಂಡಿರುತ್ತಾರೆ. ಬಟ್ ಯಾವುದೋ ಒಂದು ಕಾರಣದಿಂದ ಅವರು ಕೌನ್ಸೆಲಿಂಗ್ ನಿಂದ ಎಕ್ಸಿಟ್ ಆಗ್ತಾರೆ. ಈ ಪರ್ಟಿಕ್ಯುಲರ್ ಕೋಟಾದಲ್ಲಿ ಕ್ಲೈಮ್ ಆಗಿರುವ ಸೀಟು ಏನಾಗುತ್ತೆ ಅಂದ್ರೆ ಜನರಲ್ ಕ್ಯಾಟಗರಿ ಕನ್ನಡ ಮೀಡಿಯಂ ಇಂದ ಜನರಲ್ ಕ್ಯಾಟಗರಿ BC ಜನರಲ್ ಕ್ಯಾಟಗರಿ ಅವರಿಗೆ ಸೀಟ್ ಅಲೋಕೇಟ್ ಆಗುವ ಸಾಧ್ಯತೆ ಇರುತ್ತದೆ. ಈ ರೀತಿಯಾಗಿ ಸೆಕೆಂಡ್ ರೌಂಡ್ ನಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇದೆ. ಓಕೆ, ಈ ಎಲ್ಲಾ ಫ್ಯಾಕ್ಟರ್ ಅನ್ನು ನೀವು ತಿಳ್ಕೊಂಡಿದ್ದೀರಾ. ಬಟ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇಷ್ಟೆಲ್ಲ ಆದ್ರೂ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಸಿಂಪಲ್, ಅವರು ಆಪ್ಷನ್ ಎಂಟ್ರಿಯನ್ನು ಕರೆಕ್ಟ್ ಆಗಿ ಮಾಡಿರಲ್ಲ. ಅಂದ್ರೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಅವರ ಪ್ರಿಯಾರಿಟಿ ತಪ್ಪಾಗಿರುತ್ತದೆ. ಅವರ ರ್ಯಾಂಕ್ ಪ್ರಕಾರ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಅವರು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ KA ಕಡೆಯಿಂದ ಕಾಲೇಜನ್ನು ಆಡ್ ಮಾಡುವ ಫೆಸಿಲಿಟಿ ಕೊಡ್ತಾರೆ. ಅಲ್ಲಿ ಕಾಲೇಜನ್ನು ಆಡ್ ಮಾಡ್ಬೋದು. ಸೆಕೆಂಡ್ ರೌಂಡ್ ನಲ್ಲಿ ನಿಮಗೆ ಚೆನ್ನಾಗಿರುವ ಸೀಟ್ ಸಿಗ್ಬೇಕು ಅಂತಂದ್ರೆ ಫಸ್ಟ್ ರೌಂಡ್ ನಲ್ಲಿ ಸಿಕ್ಕಿರುವ ಸೀಟ್ ಯಾವ್ದಿದೆ ಅಲ್ಲಿ ಟಾಪ್ 1 ಪ್ರಿಯಾರಿಟಿಯಲ್ಲಿ ಕೊಟ್ಟಿರ್ತೀರಾ, ಅದನ್ನು ಪ್ರಿಯಾರಿಟಿಯನ್ನು ಚೇಂಜ್ ಮಾಡಬೇಕಾಗುತ್ತೆ. ಓವರ್ ಆಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಕೆಂಡ್ ರೌಂಡ್ ನಲ್ಲಿ ನೀವು ಪ್ರಿಯಾರಿಟಿ ಮಾತ್ರ ಚೇಂಜ್ ಮಾಡ್ಬೋದು, ಕಾಲೇಜನ್ನು ಆಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತಂತ ನೀವು ಕೇಳ್ತಿರ್ಬೋದು. ನಾವು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದಾಗೆ ಫಸ್ಟ್ ರೌಂಡ್ ಮುಗಿದ ನಂತರನೇ ಸೆಕೆಂಡ್ ರೌಂಡ್ಗೆ, ಆದ್ದರಿಂದ ನೀವು ಕಾಯ್ಬೇಕಾಗುತ್ತೆ. ಇಷ್ಟ ಆಗಿತ್ತು ಈ ಒಂದು ವಿಡಿಯೋ, ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.